ಸಂದರ್ಭದಲ್ಲಿ ಯಾವ ಯಾವ ರೀತಿ ಭಾಷೆಗಳಿತ್ತಂತಂದ್ರೆ ಅವನಿಗೆ ಕೊಬ್ಬು ಮತ್ತೆ ಅದು ಏನೇನೋ ಅವಿಸದ್ವಾದ ಪದಗಳು, ಅದು ಏನೇನೋ ಕೆಟ್ಟ ಕೆಟ್ಟ ಪದಗಳು ನಾವು ಯಾರು ಕೇಳಿಲ್ಲ, ನಾವು ನೋಡಿಲ್ಲ, ಮಾಲೂರು ತಾಲೂಕಲ್ಲಿ ನೋಡಿರ್ಲಿಲ್ಲ. ಇವೆಲ್ಲ ಮಾತಾಡೋದ್ರ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ್ರ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ತಿಳ್ಕೊಂಬಿಟ್ಟ ಅವನು. ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ, ನಾನು ಸಹಿಸ್ಕೊಂತ ಇದ್ದೆ. ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು. ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ, ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ, ನನ್ನ ಹೆಣ್ಮಕ್ಳು, ನನ್ನ ಕೂಡ ಹುಟ್ಟಿದ 6 ಜನ ಹೆಣ್ಮಕ್ಳಿದ್ದಾರೆ, ನನ್ನ ಮೊಮ್ಮಕ್ಳಿದ್ದಾರೆ. ನಮ್ಮ ಕುಟುಂಬ ಪೂರ್ತಿ ಅಂತ ಗೋಳಾಡ್ತಾ ಇದ್ದಾರೆ. ಅವ್ರ ಅಪ್ಪನ ಕೊಟ್ಟಿದ್ದಾನ, ಅವ್ರ ಅಪ್ಪನ ಕೊಟ್ಟಿದ್ದಾನ ಅಂತೇಳಿ ಒಂದು ಮಾತು ಮಾತಾಡಿದ್ದಾನೆ. ಅದಕ್ಕೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿಂದ್ಬಿಟ್ಟಿದೆ. ನನ್ನ ಹೆಣ್ಮಕ್ಳು, ನನ್ನ ಕೂಡ ಹುಟ್ಟಿದವರು, ಮತ್ತೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂಬಂಧಿಕರು, ನನ್ನ ತಂದೆ ತಾಯಿ ಇತಿಹಾಸ ಇದೆ. ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ಮದೇ ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ, ಪಟೇಲ್ ಯಲ್ಲಪ್ಪ ಅಂದ್ರೆ, ಗೌರಮ್ಮ ಅಂದ್ರೆ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನಮ್ಮಪ್ಪ ಗೊತ್ತಿದ್ದಾರೆ. ನಮ್ಮಮ್ಮ ನಮ್ಮಪ್ಪ ನಾನು 86ರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡೋಂಥವನು ಆಗ್ಬೇಕು ಅಂತ ಬಯಸ್ತಂಥವ್ ನಮ್ಮಮ್ಮ ನಮ್ಮಪ್ಪ. ಎಲೆಕ್ಷನ್ 1 ವರ್ಷ ಮೊದಲು ಸತ್ತೋಗ್ಬಿಟ್ರು ನಮ್ಮಮ್ಮ ನಮ್ಮಪ್ಪ. ಅದು ಎಲೆಕ್ಷನ್ MLA ಮಾಡಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂಥವ್ರು. ಅವ್ರ ಒಳ್ಳೆತನ ನಾನು ಇಲ್ಲಿಗೆ ತಂದುಬಿಡ್ತು. ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ. ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ. ಅವ್ರ ತಾಯಿ ಹಿಂಗೆ ನನ್ನ ತಾಯಿ ಕೂಡ ಅಲ್ವಾ. ನನ್ನ ತಾಯಿ ಪತಿವರ್ತೆ, ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು. ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಂದ್ಬಿಟ್ಟಿದ್ವಿ. ಬೇಕಾದಷ್ಟು ಮಾತಾಡಿದ್ದಾನೆ ಅವನು, ಆದರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕೊಳ್ಳಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ. ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ. ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ನಲ್ಲ, ವಿಡಿಯೋ ಮನೆ ಮನೆಗೆ ಕಳಿಸ್ಕೊಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ MLA ಕಳಿಸ್ತೀನಿ ಅಂತ. ನೀನು MLA ಕಳಿಸೋದನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕನ ಮಾಡಿಬಿಟ್ಟಿದ್ವಿ.